ನಮಸ್ಕಾರ ಸ್ನೇಹಿತರೆ, ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಳೆ ಬಟ್ಟೆಗಳನ್ನು ಮನೆಯಲ್ಲಿಟ್ಟರೆ ಜೀವನದಲ್ಲಿ ಉದ್ಧಾರವೇ ಆಗಲ್ವಂತೆ. ಹೌದು ಸ್ನೇಹಿತರೆ, ಕೆಲವರು ಹಳೆಯ ವಸ್ತುಗಳನ್ನು ಅನಗತ್ಯವಾಗಿ ಮನೆಯಲ್ಲಿ ಇಡುತ್ತಾರೆ. ಡ್ರಾಯರ್ಗಳು ಅಥವಾ ಕಪಾಟುಗಳಲ್ಲಿ ಬಿದ್ದಿರುವ ಈ ಹಳೆಯ ಮತ್ತು ನಿಷ್ಪ್ರಯೋಜಕ ವಸ್ತುಗಳು ನಿಮ್ಮ ದುರಾದೃಷ್ಟಕ್ಕೆ ಕಾರಣವಾಗುತ್ತವೆ. ಕೆಟ್ಟ ಮತ್ತು ಹಳೆಯ ಗಡಿಯಾರಗಳು, ಬೀಗಗಳು ಮತ್ತು ಜಂಕ್ ಸೇರಿದಂತೆ ಕೆಲವು ವಿಶೇಷ ವಸ್ತುಗಳನ್ನು ನಾವು ಮನೆಯಲ್ಲಿ ಇಡಬಾರದು. ಇಂಥ ಸಂಗತಿಗಳು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತವೆ. ಕೆಲವರು ತಮ್ಮ ಮನೆಯಲ್ಲಿ ಹಳೆಯ ವಸ್ತುಗಳನ್ನು ಇಡಲು ಇಷ್ಟಪಡುತ್ತಾರೆ. ಆದರೆ ಮನೆಯಲ್ಲಿ ಇರಿಸಲಾದ ಆ ಹಳೆಯ ವಸ್ತುಗಳು ಅಥವಾ ಪರಿಕರಗಳು ನಮ್ಮ ದುರಾದೃಷ್ಟಕ್ಕೆ ಕಾರಣವಾಗಬಹುದು ಎಂದು ನಿಮಗೆ ತಿಳಿದಿದೆಯೇ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾದ ಕೆಲವು ಹಳೆಯ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಇದರ ಪರಿಣಾಮವಾಗಿ ಮನೆಯ ಸಂತೋಷ ಮತ್ತು ಆರ್ಥಿಕ ಸಮೃದ್ಧಿಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ತಜ್ಞರು ಅಂತಹ ಅಶುಭ ವಸ್ತುಗಳನ್ನು ಸಾಧ್ಯವಾದಷ್ಟು ಬೇಗ ಮನೆಯಿಂದ ಹೊರಹಾಕಬೇಕು ಎಂದು ಹೇಳುತ್ತಾರೆ. ಈಗ ಆ ವಸ್ತುಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ನಿಂತ ಗಡಿಯಾರ. ವಾಸ್ತುಶಾಸ್ತ್ರದ ಪ್ರಕಾರ ಮುಚ್ಚಿದ ಗಡಿಯಾರಗಳನ್ನು ಅಂದರೆ ನಿಂತ ಗಡಿಯಾರವನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು. ಮನೆಯಲ್ಲಿ ಹಾಳಾದ ಗಡಿಯಾರಗಳನ್ನು ಇಡುವುದು ವ್ಯಕ್ತಿಯ ಸಮಯವನ್ನು ನಿಲ್ಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಯಶಸ್ಸು ಮತ್ತು ಸಾಧನೆ ಮಾಡೋದು ಕಷ್ಟವಾಗುತ್ತೆ. ಆದ್ದರಿಂದ ಗಡಿಯಾರವು ನಿಂತ ತಕ್ಷಣ ಅವುಗಳನ್ನು ಮನೆಯಿಂದ ಹೊರಹಾಕುವುದು ಒಳ್ಳೆಯದು. ಅವುಗಳನ್ನು ಗೋಡೆಗೆ ನೇತು ಹಾಕಬೇಡಿ ಅಥವಾ ಡ್ರಾಯರ್ಗಳಲ್ಲಿ ಅಲಂಕರಿಸಬೇಡಿ. ಎರಡನೆಯದಾಗಿ ಹಾಳಾದ ಲಾಕ್ಗಳು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಟ್ಟ ಅಥವಾ ತುಕ್ಕು ಹಿಡಿದ ಬೀಗಗಳನ್ನು ಇಡುವುದು ಅಶುಭ. ಕೆಟ್ಟ ಬೀಗಗಳಿದ್ದರೆ ವ್ಯಕ್ತಿಯ ಹಣೆಬರಹವು ಮುಚ್ಚಲ್ಪಡುತ್ತದೆ. ಅವನ ಪ್ರಗತಿಗೆ ಅಡ್ಡಿಯಾಗಲು ಪ್ರಾರಂಭಿಸುತ್ತದೆ. ಆರ್ಥಿಕ ಬಿಕ್ಕಟ್ಟು ಹೆಚ್ಚಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಮನೆಯಲ್ಲಿ ಎಂದಿಗೂ ಕೆಟ್ಟ ಅಥವಾ ತುಕ್ಕು ಹಿಡಿದ ಬೀಗಗಳನ್ನು ಇಡಬೇಡಿ. ಮೂರನೆಯದಾಗಿ ಹಳೆಯ ವೃತ್ತಪತ್ರಿಕೆಗಳು, ಓಲ್ಡ್ ನ್ಯೂಸ್ ಪೇಪರ್. ಕೆಲವರು ತಮ್ಮ ಮನೆಯಲ್ಲಿ ವೃತ್ತಪತ್ರಿಕೆಗಳು ಮತ್ತು ಹಳೆಯ ನಿಯತಕಾಲಿಕೆಗಳನ್ನು ಇಡುತ್ತಾರೆ. ಅಂತಹ ವಸ್ತುಗಳನ್ನು ಮನೆಯಲ್ಲಿ ಇಡುವುದು ತುಂಬ ಅಶುಭ. ವೃತ್ತಪತ್ರಿಕೆಯ ಮೇಲಿನ ಧೂಳು ಆರ್ಥಿಕ ಸಂಕಷ್ಟ ಮತ್ತು ಕೌಟುಂಬಿಕ ಕಲಹಗಳನ್ನು ತರುತ್ತದೆ. ಆದ್ದರಿಂದ ಅವುಗಳನ್ನು ಒಟ್ಟುಗೂಡಿಸುವ ಮೊದಲು ಅವುಗಳನ್ನು ಹೊರಗಿಡಬೇಕು. ನಾಲ್ಕನೆಯದಾಗಿ ಹಳೆಯ ಹರಿದ ಬಟ್ಟೆಗಳು. ನಮ್ಮ ಬಟ್ಟೆಗಳು ಅದೃಷ್ಟಕ್ಕೆ ಸಂಬಂಧಿಸಿವೆ. ವಾಸ್ತು ಪ್ರಕಾರ ಹರಿದ ಬಟ್ಟೆಗಳು ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತವೆ. ಆದ್ದರಿಂದ ಒಂದು ಬಟ್ಟೆಯು ತುಂಬ ಹಳೆಯದಾದರೆ ಅಥವಾ ಹರಿದರೆ ಅದನ್ನು ಹೊರಗಿಡುವುದು ಒಳ್ಳೆಯದು. ಮನೆಯಲ್ಲಿಡುವ ತಪ್ಪು ಮಾಡಲೇಬೇಡಿ. ಐದನೆಯದಾಗಿ ತುಂಡಾದ ಹಳೆಯ ಬೂಟುಗಳು. ಹರಿದ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಮನೆಯಲ್ಲಿ ಇಡಬಾರದು. ಇದನ್ನು ಮಾಡುವವರು ಶನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹರಿದ ಹಳೆಯ ಬೂಟುಗಳು ಮತ್ತು ಚಪ್ಪಲಿಗಳು ಜೀವನದಲ್ಲಿ ಸಂಘರ್ಷ ಹೆಚ್ಚಿಸುತ್ತವೆ. ಕೆಲಸ ಮಾಡಲು ಸಾಧ್ಯವಾಗೋದೇ ಇಲ್ಲ. ತಲೆಯ ಮೇಲೆ ಸಾಲಗಳ ಹೊರೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂಥ ಎಲ್ಲ ವಿಷಯಗಳಿಂದ ನೀವು ಆದಷ್ಟು ದೂರವಿರಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದ.